ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಹೋದಂಥ ವಿಡಿಯೋದಲ್ಲಿ LCM ಮತ್ತು HCFಗಳ ಮೇಲೆ ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ದು. ಈಗ ಅದರ ಮುಂದುವರೆದ ಭಾಗವನ್ನು ನೋಡೋಣ. ಇಲ್ಲಿ ಮೊದಲೇದಾಗಿ ಫಸ್ಟ್ ಕ್ವಶನ್ ಏನಿದೆ, ಸೀನು ಹ್ಯಾಸ್ ಅ 2 ನಂಬರ್ಸ್ ಆ್ಯಂಡ್ ಬೋತ್ ಆರ್ ಗ್ರೇಟರ್ ದ್ಯಾನ್ 29 ಆ್ಯಂಡ್ ಆಲ್ಸೋ ಹ್ಯಾವ್ ಅ HCF 29 ಆ್ಯಂಡ್ LCM is 4147. ದೆನ್ ಹರ್ ಮದರ್ ಟೋಲ್ಡ್ ಟು ಹರ್ ಟು ಫೈಂಡ್ ದ ಸಮ್ ಆಫ್ ದೀಸ್ ನಂಬರ್ಸ್ ಅಂತ ಇಲ್ಲಿ ಕೇಳಿದರು. ಸೊ ಮೊದಲೇದಾಗಿ ಇಲ್ಲಿ HCF 29 ಅದ, LCM 4147 ಅದ. ಸೊ HCF 29 ಐತೆ ಅಂದರೆ LCM ಏನಾಗಿರ್ತದೆ, 29 ಇಂಟು XY ಆಗಿರ್ತದೆ. ಸೊ LCM ಎರಡು ಸಂಖ್ಯೆಗಳ ಇಂಟು ಮತ್ತು ಇಲ್ಲಿ HCF 29 ಇಂಟು ಆಗಿರ್ತದೆ. ಸೊ ಇದರಿಂದ ಡೈರೆಕ್ಟ್ ನಾವು ಕಂಡುಹಿಡಿಬೋದು ಆಪ್ಷನ್ ಮೆಥಡ್ಲಿ. ಈ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದು 29ದಿಂದ ಇಂಟು ಮಾಡಿದಾಗ ಸಿಗ್ತದ ಅಂತ. ಇಲ್ಲಿ 29ದಿಂದ ಯಾವ ಒಂದು ಸಂಖ್ಯೆ ಮಾಡಿದಾಗ ಇಲ್ಲಿ 29ದಿಂದ ಭಾಗವಾಗುತ್ತದೆ ಅಂತ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ 696 ಅನ್ನೋದೇನೈತಿ, ಇಲ್ಲಿ ಇದು 29ದಿಂದ ಭಾಗ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದು ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಇನ್ನೊಂದು ಮೆಥಡ್ ಮುಖಾಂತರ ನೋಡೋದಾದ್ರೆ, ಇಲ್ಲಿ LCM 4147 ಅದ, HCF 29 ಅದ. ಇಲ್ಲಿ LCM ಏನಾಗುತ್ತೆ, 29 ಇಂಟು XY ಆಗುತ್ತೆ. ಸೊ ಇದೊಂದು ಸಂಖ್ಯೆ LCMದ. ಸೊ ಇಲ್ಲಿ 29 ಈ ಕಡೆ ಕಳಿಸಿದಾಗ ಏನಾಗುತ್ತೆ, ಭಾಗಕಾರ ಆಗುತ್ತೆ. ಹಾಗಾಗಿ XY = 143 ಆಗುತ್ತೆ. ಸೊ XY ಯಾವ ಎರಡು ಸಂಖ್ಯೆಗಳನ್ನ ಇಂಟು ಮಾಡಿದಾಗ 143 ಬರ್ತದೆ ಅಂದ್ರೆ 143 ಇಂಟು 1 ಮಾಡಿದಾಗ 143 ಬರ್ತದೆ. ಮತ್ತು ಇನ್ನೊಂದು 13 ಇಂಟು 11 ಮಾಡಿದಾಗೂ 143 ಬರ್ತದೆ. ಇಲ್ಲಿ ಕ್ವಶನ್ದಾಗ ಏನು ಕೇಳಿದರು, ಟು ಫೈಂಡ್ ಅ ಸಮ್ ಆಫ್ ದೀಸ್ ನಂಬರನ್ನು ಕೇಳಿದರು. ಸೊ ಗ್ರೇಟರ್ ದೆನ್ 29 ಅಂತಲೂ ಹೇಳಿದರು. ಸೊ ಹಾಗಾಗಿ ಎರಡು ಸಂಖ್ಯೆಗಳು ಏನೈತಿ 29ಕ್ಕಿಂತ ಜಾಸ್ತಿ ಅದಾವಂದ್ರೆ ನಾವು ಇಲ್ಲಿ 13 ಮತ್ತು 11 ಅಂತ ತೊಂದಾಗ ಮಾತ್ರ ಏನಾಗುತ್ತೆ, ಇಲ್ಲಿ 29ಕ್ಕಿಂತ ಜಾಸ್ತಿ ಬರ್ತದೆ. ಒಂದು ವೇಳೆ ಇಲ್ಲಿ 143 ಮತ್ತು ಇಲ್ಲಿ 1 ತೊಂದಿವಿ ಅಂದರೆ 29 ಇಂಟು 143 ಆಗುತ್ತೆ. ಇಲ್ಲಿ 29 ಇಂಟು 1 ಆಗುತ್ತೆ. ಆವಾಗ 29ಕ್ಕಿಂತ ಜಾಸ್ತಿ ಆಗೋದಿಲ್ಲ. ಅದರ ಬದಲಿ ನಾವು ಇಲ್ಲಿ 13 ತೊಂದು ಇಲ್ಲಿ 11 ತೊಂದಿವಿ ಅಂದ್ರೆ 29 ಇಂಟು 13 ತೊಂದಾಗ 29ಕ್ಕಿಂತ ಜಾಸ್ತಿ ಬರ್ತದೆ. 29 ಇಂಟು 11 ತೊಂದಾಗ ಇಲ್ಲಿ 29ಕ್ಕಿಂತ ಜಾಸ್ತಿ ಬರ್ತದೆ. ಸೊ ಹಾಗಾಗಿ 13 ಮತ್ತು 11 ತೊಂದಾಗ ಇಲ್ಲಿ 29 ಇಂಟು 13 ಹಾಗೆ 29 ಇಂಟು 11 ಇವೆರಡು ಸಂಖ್ಯೆ ತೊಂದಾಗ ಇಲ್ಲಿ 29 ಇಂಟು ಇಲ್ಲಿ 13 ಪ್ಲಸ್ 11, ಯಾಕಂದರೆ ಎರಡು ಕಡೆ ಕಾಮನ್ ತೊಂದು 13 ಪ್ಲಸ್ 11 ಮಾಡಿದಾಗ 24 ಆಗುತ್ತೆ. ಸೊ 29 ಇಂಟು 24 ಮಾಡಿದಾಗ 696 ನಮಗಿಲ್ಲಿ ಆನ್ಸರ ಸಿಗುತ್ತೆ. ಸೊ ಇಲ್ಲಿ ಶಾರ್ಟ್ಕಟ್ ಟ್ರಿಕ್ ಐತಿ, ಮೊದಲಿಗೆ ಹೇಳಿದಾಗೆ ಇಲ್ಲಿ ಇದನ್ನ ನೋಡ್ಕೋಬೋದು ನೀವು. ನೆಕ್ಸ್ಟ್ ಕ್ವಶನ, ಲೆಟ್ XYZ be a prime numbers. Find the HCF of A equal to XY cube Z² and B equal to X cube Y². ಸೊ ಎ ಮತ್ತು ಬಿಗಳ ಇಲ್ಲಿ HCF ಅನ್ನು ಕಂಡುಹಿಡಬೇಕು. HCF ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ, ಎರಡೂ ಅಂಕಿಗಳಲ್ಲಿ ಇಲ್ಲಿ ಏನು ಕೊಟ್ಟಿರುವಂಥ ಎ ಮತ್ತು ಬಿಗಳಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದೈತೆ ಅನ್ನೋದನ್ನು ಇಲ್ಲಿ ಬರೆದ್ರೆ ಆಯ್ತು, ಅದು ನಮ್ಮ HCF ಆಗಿರ್ತದೆ. ಸೊ ಎನಲ್ಲಿ ಇಲ್ಲಿ ಎಕ್ಸ್ ಅದ, ಸೊ ಇಲ್ಲಿ ಬಿನಲ್ಲಿ X³ ಅದ. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ ಎಕ್ಸ್ ಆಗುತ್ತೆ. ಎಕ್ಸ್ ಇಲ್ಲಿ ಎಕ್ಸ್ ಒಂದೇ ಅದ, ಹಾಗಾಗಿ ಇದು ಎಕ್ಸ್ ಒಂದೇ ತೆಗೆದು ಇಲ್ಲಿ ಇಲ್ಲಿ Y³ ಅದ, ಇಲ್ಲಿ Y² ಅದ. ಸೊ ಇದೇನಾಗುತ್ತೆ, Y² ಆಗುತ್ತೆ. ಇಲ್ಲಿ Z² ಅದ, ಇಲ್ಲಿ Z² ಇಲ್ಲ. ಸೊ ಹಾಗಾಗಿ ಈ ಥರ HCF ಏನಾಗುತ್ತೆ, XY² ಆಗುತ್ತೆ. ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, an army contingent of 616 members is to march behind an army band of 32 members in a parade. The two groups are to march in the same number of columns. What is the maximum number of columns in which they can walk ಅಂತ ಕೇಳಿದರು. ಸೊ ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ ಕೇಳಿದಾಗ
ಸೊ ಎರಡು ಕಡೆ 32 ಮೆಂಬರ್ಸ್ ಇರಬೇಕು. ಸೊ ಇಲ್ಲಿ 616 ಮತ್ತು 32 ಇವುಗಳ ಮೊಸ ಅಂದ್ರೆ ಎಚ್ ಎಫ್ ಅನ್ನು ಕಂಡು ಹಿಡಿದ್ರೆ ಒಂದೊಂದು ಕಾಲಮ್ದಲ್ಲಿ ಎಷ್ಟೆಷ್ಟು ಜನ ಇರ್ತಾರೆ ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಮೊದಲಿಗೆ 4 4 8 4 1 2 8 4 5 4 4. ಸೊ ನೆಕ್ಸ್ಟ್ ಇಲ್ಲಿ 2 2 4 2 7 ಮತ್ತು 2 7. ಸೊ ಇಲ್ಲಿ ನಮಗೆ ಮೊಸ ಎಷ್ಟು ಬತ್ತು 4 2 8 ಬತ್ತು. ಸೊ ಇಲ್ಲಿ ಒಂದು ಕಾಲಮ್ದಲ್ಲಿ ಏನೈತಿ 8 ಜನ ಇಲ್ಲಿ ವಾಕನ್ನು ಮಾಡ್ಬೋದು. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. Next, what will be the least number which when doubled will be exactly divisible by 12, 18, 21, 30. ಸೊ ಇಲ್ಲಿ ಈ 4 ಸಂಖ್ಯೆಗಳಿಂದ ಡಬಲ್ ಮಾಡಿದಂಥ ನಂಬರ ಡಿವಿಜಿಬಲ್ ಆಗಬೇಕಂತ ಇಲ್ಲಿ ಕೇಳಿದರು. ಇಲ್ಲಿ 12, 18, 21, 30 ಲಸವನ್ನು ತೆಗಿಬೇಕು. ಸೊ 12, 18, 21, 30. ಸೊ ಇಲ್ಲಿ ಮೊದಲಿಗೆ 3 3 4 3 6 3 7 3 10. ನೆಕ್ಸ್ಟ್ 2 2 2 3 2 5. ಸೊ ಇವುಗಳನ್ನ ಇಂಟು ಮಾಡೋದು. ಅವಾಗ ನಮ್ಗೆ ಆನ್ಸರ್ ಎಷ್ಟು ಬರ್ತದೆ 1260 ಬರ್ತದೆ. ಸೊ ಇಲ್ಲೇನು ಕೇಳ್ಯಾರು ವೆನ್ ಡಬಲ್ಡ್ ವಿಲ್ ಬಿ ಎಕ್ಸಾಕ್ಟ್ಲಿ ಡಿವಿಜಿಬಲ್. ಸೊ ಇದು ಎಕ್ಸಾಕ್ಟ್ಲಿ ಡಿವಿಜಿಬಲ್ ಆಗುತ್ತಾ ಅಂದ್ರೆ ಈ ಥರ ಅರ್ಧ ನಾವು ಇಲ್ಲಿ ಹೇಳಬೇಕು. ಈ ಥರ ಅರ್ಧ ಅಷ್ಟಾಗುತ್ತೆ ಅಂದ್ರೆ 630 ಇಲ್ಲಿ ಆಗುತ್ತೆ. ಆಪ್ಷನ್ 2 ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ the HCF of 2 numbers is 23 and the other 2 factors of their LCM are 13 and 14. The larger of 2 number is ಕೇಳಿದಾರು. ಸೊ HCF of 2 numbers is 23. ನೆಕ್ಸ್ಟ್ ಅದರ್ 2 factors of their LCM 13 ಮತ್ತು 14 ಅದ. ಸೊ ಇಲ್ಲಿ ಲಾರ್ಜರ್ ನಂಬರ್ ಕೇಳಿದಾಗ HCF 23 ಐತೆ ಅಂದರೆ 23 ಇಂಟು 14 ಆ್ಯಂಡ್ 23 ಇಂಟು 13. ಸೊ ಇವ ಎರಡು ಅವು ನಂಬರ್ ಆಗಿರ್ತಾವೆ. ಇಲ್ಲಿ ನಾವು ಲಾರ್ಜರ್ ನಂಬರ್ ಬೇಕಂದ್ರೆ 23 ಇಂಟು 14 ಮಾಡಿದಾಗ ನಮ್ಗೆ 322 ಅನ್ನೋದು ಆನ್ಸರ ಸಿಗುತ್ತೆ. ಸೊ ನೆಕ್ಸ್ಟ್ ಇವು ಕ್ವಶನ್ಗಳನ್ನ ನೀವು ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಇವು PDF ಬೇಕಂದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ನೀವು ಮೆಸೇಜ್ ಮಾಡಿದರೆ ನಾನು ನಿಮ್ಗೆ ಜಾಯ್ನಿಂಗ್ ಗ್ರೂಪನ್ನು ಕಳಿಸ್ತೀನಿ. ನೀವು ಅಲ್ಲಿ ಮೆಂಬರ್ ಆದ ನಂತರ ಏನೈತಿ ನಿಮ್ಗೆ PDF ದೊರೀತಾವೆ. ಸೊ ಇದು ಫಸ್ಟ್ ಕ್ವಶನ್ ಆಗಿರ್ತದೆ. ಸೊ ಇದು ನೆಕ್ಸ್ಟ್ ಕ್ವಶನ, ಎರಡನೇ ಕ್ವಶನ. ಸೊ ಈ ಥರ ಆನ್ಸರ್ಗಳನ್ನ PDF ಇರ್ತಾವೆ, ಡೀಟೇಲ್ಡಾಗಿ ನೀವು ನೋಡ್ಕೋಬೋದು. ನೆಕ್ಸ್ಟ್ ಇದೆ ಥರ್ಡ್ ಕ್ವಶನ. ಆನ್ಸರನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ನೆಕ್ಸ್ಟ್ ಇದೆ ಫೋರ್ತ್ ಕ್ವಶನ. ಸೊ ಇದು ಫಿಫ್ತ್ ಕ್ವಶನ. ಸೊ ಈ 5 ಕ್ವಶನ್ಗಳ ಆನ್ಸರ್ನ ತಿಳಿಸ್ರಿ. ಸೊ ನಿಮ್ಗೆ ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ PDF ಪಡೆದುಕೊಂಡು ಅಲ್ಲಿ ಆನ್ಸರ್ನ ನೀವು ನೋಡ್ಕೋಬೋದು. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್.